ಎಷ್ಟೋ ಜನ ಅಂತಾರೆ, ಸರ್ ನಮ್ಮ ಒಟ್ಟಿಗೆ ಚೆನ್ನಾಗೇ ಇದ್ರು, ಪ್ರಾಮಿಸ್ ಮಾಡಿದ್ರು, ಹಾಗಿದ್ರು ಹೀಗಿದ್ರು. ಆದರೆ ಗೊತ್ತಾಗ್ಲಿಲ್ಲ ಸರ್, ಹೀಗೆ ಚೇಂಜ್ ಆಗ್ಬಿಟ್ರು, ಹೀಗೆ ಮೋಸ ಮಾಡಿದ್ರು. ರಿಲೇಶನ್ಶಿಪ್ನಲ್ಲಿ ಇದ್ದುಕೊಂಡೇ ನಿಮಗೆ ಗೊತ್ತಾಗದಂತೆ ಮೋಸ ಮಾಡುವ 3 ಲಕ್ಷಣಗಳ ಬಗ್ಗೆ ಹೇಳ್ತೀನಿ, ಓಕೆನಾ? ಫಸ್ಟ್ ಪಾಯಿಂಟ್ ನೋಡೋಣ. ಹೆಚ್ಚು ಮಧುರವಾಗಿ ಮಾತಾಡ್ತಾರೆ. ಮಧುರ ಅಂದರೆ ತುಂಬಾ ಚೆನ್ನಾಗಿ, ಸಿಹಿಯಾಗಿ ಮಾತಾಡ್ತಾರೆ. ನೋಡಿ, ಪ್ರೀತಿ ಅಂದ್ರೆ ಎಲ್ಲವೂ ಒಂದು ಕಡೆ ಪಾಸಿಟಿವ್ ಆಗಿರುತ್ತೆ. ಆದರೆ ಪ್ರೀತಿಯಲ್ಲೇ ಸಣ್ಣ ಪುಟ್ಟ ಪಾಸೆಸಿವ್ನೆಸ್ ಮತ್ತು ಗಲಾಟೆಗಳು ಇರುತ್ತೆ. ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಾಗ ನಾವು ಕ್ಲಾರಿಟಿ ಕೊಡಬಹುದು. ಆದರೆ ಕೆಲವರು ಹೇಗಿರ್ತಾರೆ ಅಂದ್ರೆ, ಎಲ್ಲದಕ್ಕೂ ನಿಮ್ಮ ಪರವಾಗಿಯೇ ವಾದ ಮಾಡ್ತಾರೆ, ನಿಮ್ಮ ಪರವಾಗಿಯೇ ಇರುತ್ತಾರೆ, ನಿಮ್ಮನ್ನು ತುಂಬಾ ಹೊಗಳ್ತಾರೆ, ಅವರ ಮಾತು ಜೇನುತುಪ್ಪದಷ್ಟು ಸಿಹಿಯಾಗಿರುತ್ತೆ. ಯಾವತ್ತೂ ಪಾಸೆಸಿವ್ ಆಗಿರಲ್ಲ, ಯಾವತ್ತೂ ನಿಮ್ಮ ಇಷ್ಟದಂತೆ, ನಿಮಗೆ ನೋವಾಗದಂತೆ ನಡ್ಕೊಳ್ಳುತ್ತಾರೆ. ನಗುತ್ತಾ, ಸ್ಮೈಲ್ ಮಾಡುತ್ತಾ ಎಲ್ಲ ಸಾರಿ ಮಾತು ತಿರುಗಿಸುತ್ತಾರೆ. ಸೆಕೆಂಡ್ ಪಾಯಿಂಟ್, ನಿಮಗಿಂತ ಒಳ್ಳೆಯ ಸ್ಥಿತಿವಂತ ಹುಡುಗ ಸಿಕ್ಕಿದ್ರೆ ಉಪಾಯವಾಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ನಂತರ ಅವನ ಜೊತೆ ಕ್ಲೋಸ್ ಆಗಿ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ಯಾವಾಗ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ಆಗಲೇ ನೀವು ಅರ್ಥ ಮಾಡಿಕೊಳ್ಳಬೇಕು, ಅವರು ಬರೀ ಟೈಮ್ ಪಾಸ್ಗೆ ನಿಮ್ಮ ಹತ್ತಿರ ಇದ್ದರು ಅಂತ. ಸ್ವಾರ್ಥದಿಂದ ನಡೆದುಕೊಳ್ಳುವವರು ನಗುತ್ತಾ ಚೆನ್ನಾಗಿ ವರ್ತಿಸುತ್ತಾರೆ, ಆದರೆ ರಿಲೇಶನ್ಶಿಪ್ನಲ್ಲಿ ಅವರ ಕೆಲಸದ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಮಾತಿಗೆ ನಿಮಗೆ ಇದು ಮಾಡಬೇಕು, ಅದು ಮಾಡಬೇಕು ಅಂತ ಹೇಳಿದ್ರು ಅವರು ಬ್ರಾಡ್ ಆಗಿ ಯೋಚಿಸುವುದಿಲ್ಲ, ಲಾಂಗ್ ಟರ್ಮ್ ಬಗ್ಗೆ ಮಾತಾಡುವುದಿಲ್ಲ. ಅವರ ಇಂಟೆನ್ಷನ್ ಏನು ಇರೋದು ಅದನ್ನ ಮಾತ್ರ ಮುಂದಿಟ್ಟುಕೊಂಡಿರುತ್ತಾರೆ. ನಿಮ್ಮ ಬಗ್ಗೆ ಕಾಳಜಿ, ನೆಮ್ಮದಿ ಇದ್ಯಾವುದಕ್ಕೂ ಅವರಿಗೆ ಅರ್ಥವಿಲ್ಲ. ಅವರು ಬರೀ ತಮ್ಮ ಆಸೆಗಾಗಿಯೇ ನಿಮ್ಮ ಜೊತೆ ಇರುತ್ತಾರೆ. ಆದ್ದರಿಂದ ನೀವು ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಇಲ್ಲದಿದ್ದರೆ ಮೋಸ ಆಗಬಹುದು. 3ನೇ ಪಾಯಿಂಟ್, ಸತ್ಯವನ್ನು ಮರೆಮಾಚ್ತಾರೆ. ನಿಮ್ಮ ಹತ್ತಿರ ಚೆನ್ನಾಗಿ ಹಣ ಖರ್ಚು ಮಾಡಿಸಿ, ಪಾಕೆಟ್ ಖಾಲಿ ಮಾಡಿಸಿ, ಕೊನೆಗೆ ನಮ್ಮ ಮನೆಯವರು ಮದುವೆ ಫಿಕ್ಸ್ ಮಾಡಿದ್ದಾರೆ, ಅವರ ಇಷ್ಟದ ವಿರುದ್ಧ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿಮಗೆ ಕೈ ಕೊಡ್ತಾರೆ. ಸೊ ಇವತ್ತು ಎಷ್ಟೋ ಜನ ಹೇಳ್ತಾರೆ, ಸರ್ ನಮ್ಮೊಟ್ಟಿಗೆ ಚೆನ್ನಾಗೇ ಇದ್ರು, ಪ್ರಾಮಿಸ್ ಮಾಡಿದ್ರು, ಆದರೆ ಗೊತ್ತಾಗ್ಲಿಲ್ಲ, ಹೀಗೆ ಚೇಂಜ್ ಆಗ್ಬಿಟ್ರು, ಹೀಗೆ ಮೋಸ ಮಾಡಿದ್ರು ಅಂತ. ಮೋಸ ಮಾಡುವವರು ಒಂದು ಗುಂಪು ಇರುತ್ತಾರೆ. ಅವರ ಇಂಟೆನ್ಷನ್ ಅವರಿಗೆ ಮಾತ್ರ ಗೊತ್ತಿರುತ್ತೆ, ನಮಗೆ ಗೊತ್ತಾಗದಂತೆ ಮಾಡ್ತಾರೆ. ಆದರೆ ಲಕ್ಷಣಗಳು ಕಾಣಿಸಿಕೊಂಡಾಗ ನಾವು ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇಲ್ಲದಿದ್ದರೆ ಮೋಸಾಗಿ ಬಿಡ್ತೀರಾ. ಈ 3 ಟಿಪ್ಸ್ ನಿಮಗೆ ಸಣ್ಣದು ಅನ್ಸಬಹುದು, ಆದರೆ ವಿಚಾರ ತುಂಬಾ ದೊಡ್ಡದು. ಸಣ್ಣ ವಿಷಯಗಳ ಬಗ್ಗೆ ಬಿಡು ಹೋಗ್ಲಿ ಅಂತ ಯೋಚಿಸಿದ್ರೆ ಅವರು ನಿಮಗೆ ದೊಡ್ಡ ಮೋಸ ಮಾಡಿ ಹೋಗ್ತಾರೆ. ಓಕೆನಾ ಸ್ನೇಹಿತರೆ? ಈ 3 ಟಿಪ್ಸ್ ಬಗ್ಗೆ ನಿಮಗೆ ಏನನಿಸ್ತು? ಕಮೆಂಟ್ ಮಾಡಿ ತಿಳಿಸಿ.